ಹಳ್ಳೂರ್ ಕಪ್ಪಲ್ ಗುದ್ದಿಯವ್ರು ನಮ್ಮ ಊರಿಗೆ ಬಂದಾಗ ಅದ ಗೋಲ್ಡನ್ ಕಲರ್ ಎಲ್ಲಾ ಮುಚ್ಚಿರ್ತೈತಿ ಅತ್ ನೋಡ್ರಿ. ಸುಮಾರು 5 ಕೋಟಿ ರೂಪಾಯಿ ಖರ್ಚನ್ನ ಮಾಡಿದಾರೋ. ಇದು ಮುಸ್ಕುಂಪಿ ಮಹಾಲಕ್ಷ್ಮಿ ಗುಡಿಗೆ ಯಾವ ತರ ಖರ್ಚು ಮಾಡಿದ್ರಪ್ಪ ಅಂತಂದ್ರ ಎಲ್ಲಾರು ಸಿಕ್ರ ಫೋನ್ ಮಾಡ್ರಿ ಆಜು ಬಾಜು ಊರನವ್ರ. ಇದು 1904 ಎಲ್ಲಿ ಹೊಂಟು ಅನ್ನೋದು ತೋರ್ಸ್ನು. ಈ ಗುಡಿ ಏನ್ ಕೆಂಪು ಗುಡಿ ಐತ್ರಲ್ಲ ಇದು ಅರಬಾವಿ ಕೆಲ್ಲಿ ನಿಂತ್ರ ಕನ್ನಡ ಕುಲವಾಗಿರುವೆ. ಹಾಯ್ ಹಲೋ ಗೈಸ್, ನಾನು ನಿಮ್ಮ ಹಿಕ್ಕೆ ಬ್ರತ್ಯಾತ. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋ ಬರೀ ಭಾಳ ದಿವಸದಿಂದ ಈ ಬ್ಲಾಗ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡ್ ಇಟ್ಟು ದಿವಸ ಆಯ್ತು. ಇವತ್ತಿನ ಡೇ ನೋಡಕ್ರೆ ಏನೇನು ಒಂದು ಚಾಲೆಂಜ್ ಮಾಡ್ಬೇಕು ಅನ್ನೋ ತಲೆ ಆಗೈತಿ. ಫುಲ್ ವಿಡಿಯೋ ನೋಡ್ರಿ ಗೊತ್ತಾಕೈತಿ. ಕುಂಡ್ರದ್ ಬಿಟ್ರೆ ನಮ್ಮ ಕೈಯಾಗ ಏನೂ ಆಗವಲ್ತು ಇವತ್ತು. ಒಟ್ಟ ಅಡ್ಡಾಡ್ದ ಕುಂಡ್ರುದ. ನಮ್ಮ ಮಮ್ಮಿ ಅದಕ್ಕೂ ಒದ್ರಾತಾಳ್ರಿ. ಅಲ್ಲಿ ಹೋಗೋಣ ಬರ್ರಿ. ವಾಟ ಎಲ್ಲಿ ಪಟ್ಟಿ ಹಂಗೆಲ್ಲ ಬಡಿಬಾರ್ದು ಗೈಸ್. ಕಾಯಿ ಹರಿದತ್ತ ಬರೀ ಮ್ಯಾಲ ಆಯ್ಸ್ ಸೀತಾಪಪ್ಪಳ ಕಾಯಿ ಹರಿದು ಈಗ ತಳಗ ಹೋಗಿನು ಬರ್ರಿ. ಇವನ್ನೆಲ್ಲ ಅಲ್ಲಿದಿಂದ ಮೇವು ಕಡ್ಯಾಕ ಬಂದೀವು. ಮೇವೆಲ್ಲ ಕಡ್ಕೊಂಡ ಸಿಗ್ತನು ಬರ್ರಿ. ಹಂಗ ಗೈಸ್ ಈಗ ಮಾತು ಇವತ್ತ ಎಲ್ಲಿ ಹೊಂಟಿವು ಅನ್ನೋದು ತೋರಿಸ್ನು. ಎಲ್ಲೋ ಒಂದು ಕಡೆ ಹೊಂಟಿವು, ತೋರಿಸ್ತೀನಿ ಬರ್ರಿ ನಿಮಗೆ ಗೈಸ್. ಅಂತೂ ಇಂತೂ ಮೇವು ಅನ್ಕಾಕ ಕಡ್ದ್ನಿ. ಇನ್ನು ಹೋಗುನು ಬರ್ರಿ ಗೈಸ್, ಬರ್ರಿ ಹೋಗುನು ಮನೆಗೆ. ನಮ್ಮ ರಾಣಿಗೆ ಒಂದು ಸ್ವಲ್ಪ ಓರಿಸಿದವ್ರ ಗತೆ ಸಮಾಧಾನ ಮಾಡಿ ಹೋಗು ಬರ್ರಿ. ಈಗ ಗೈಸ್ ನಾವೀಗ ಹೊಂಟ್ಬಿಟ್ಟು ನೋಡ್ರಿಪ್ಪ ನಮ್ಮ ರಾಣಿನ ತೊಗೊಂಡ ಹೋಗೋಣ ಬರ್ರಿ. ಯಾವ ಹೋಗ್ತು ನಮಗೂ ಗೊತ್ತಿಲ್ಲ. ಎಲ್ಲಾರು ಸಿಕ್ರ ಫೋನ್ ಮಾಡ್ರಿ ಆಜು ಬಾಜು ಊರನವ್ರ. ಯಾರ್ಯಾರ ಕಾಣಿಸ್ರ ಕಾಲ್ ನೋಡ್ರಿ. ನಾವು ಹಿಂದಿನ ಒಂದೇ ಅವ್ನು ಸಿಕ್ರ ಫೋನ್ ಮಾಡ್ರಿ. ಊರ ಬಿಟ್ಟ ಈ ಕಡೆ ನೋಡಿ. ಈಗ ಗೈಸ್ ಕಾಣಿಸಿದೀವಿ 3 ಮಂದಿ. ಊರ್ ಬಿಟ್ಟು ಹೊಂಟಿವ ಗೈಸ್. ನಾವು ಬಂದ್ವಿ ಈಗ ಮುಸ್ಕುಂಪಿ ಮಹಾಲಕ್ಷ್ಮಿ ಗುಡಿಗೆ. ಬರ್ರಿ ಒಳಗೆ ಹೋಗುನು. ಇಲ್ಲಿನ ಇತಿಹಾಸ ಏನೇನೈತಿ ಕೇಳಿ ಬರ್ರಿ ನಿಮಗೂ. ಇಲ್ಲಿದ್ದು ಇತಿಹಾಸ ಏನೇನೈತಿ ಕೇಳಿ ಹೇಳ್ತು ನಿಮಗೂ. ಇಲ್ಲೇ ನಮಸ್ಕಾರ ಮಾಡ್ಕೊಂಡ ಹೋಗೋಣ ಬರ್ರಿ ಒಳಗೆ ಗೈಸ್. ಗೋಕಾಕ್ ಹೊಳಿ ಎಲ್ಲಾರ ಫುಲ್ ಬತ್ತಂದ್ರೆ ಅದು ಗೋಲ್ಡನ್ ಕಲರ್ ಎಲ್ಲ ಮುಚ್ಚಿರ್ತೈತಿ ಅತ್ ನೋಡ್ರಿ. ಕಳಶ ಎಲ್ಲ ಮುಚ್ಚಿರ್ತೈತಿ ಅತ್ತ. ಬರ್ರಿ ನಾ ಏನೇನು ಕೇಳೋಣ. ಇಲ್ಲಿ ಧ್ವಜ ಹೆಂಗೆ ಹಾಕ್ಯಾರ ನೋಡ್ರಿ, ಕೇಸರಿ ಧ್ವಜ. ಜೈ ಶ್ರೀರಾಮ್. ಬರ್ರಿ ಗೈಸ್ ನಿಮ್ಗೆ ದರ್ಶನ ಮಾಡಿಸ್ತೀನಿ. ಫುಲ್ ಇಲ್ಲಿ ಒಳಗೆ ಹೊಂಟ್ರೆ ಹಿಡಿದು ಆಡ್ದ ಬಾಗ್ಲೈತಿ ಬರ್ರಿ ನೋಡ್ರಿ ಗೈಸ್. ಇದ ನೋಡ್ರಿ ಮಹಾಲಕ್ಷ್ಮಿ ಒಳಗೆ ನೋಡ್ರಿ ರಾವ್ ಕೂತಾಳು. ಒಳ್ಳೇದು ಮಾಡುವ ತಾಯಿ ನಮ್ಗೆ, ನಮ್ಮ ಸಬ್ಸ್ಕ್ರೈಬರ್ಸ, ನಮ್ಮ ಫಾಲೋವರ್ಸಿಗೆ. ಅದು ಬರ್ರಿ ಈಗ ಆ ಕಡೆ ಹೋಗೋಣ. ಹಳ್ಳೂರ್ ಕಪ್ಪಲ್ ಗುದ್ದಿಯವ್ರು ನಮ್ಮ ಊರಿಗೆ ಬಂದಾಗ ಒಂದು ಸಂದರ್ಶನ ಕೇಳಾತಿದ್ರು. ನಮಸ್ಕಾರ ರೀ. ನಾವು ಬರ್ಮಣ್ಣ ಗಂಗಣ್ಣವ್ರ ಮಸ್ಕುಪ್ಪಿ. ಈ ಮಸ್ಕುಪ್ಪಿ ಮಹಾಲಕ್ಷ್ಮಿ ಚರಿತ್ರೆ ಬಗ್ಗೆ ಹೇಳ್ಬೇಕಂದ್ರೆ ಇದು 1904 ಇದೊಂದು ಈ ಗುಡಿ ಏನೈತ್ರಲ್ಲ ಈ ಕಲ್ಲ, ಇದು 1904 ಒಂದು ಘಟಪ್ರಭಾ ಹಾಗೂ ಹಿರಣ್ಯಕೇಶಿ ಒಂದು ಮಹಾಪುರದೊಳಗ ಈ ಗುಡಿ ಇದ್ದಿದ್ದ ಮಣ್ಣಿಂದಿತ್ತ ಮೊದಲ. ಅದ ಮಣ್ಣೆಲ್ಲ ಹರಗೊಂಡು ಹೋದ ನಂತರ 1914 ಈ ಗುಡಿ ಏನ್ ಕೆಂಪು ಗುಡಿ ಐತ್ರಲ್ಲ ಇದು ಅರಬಾವಿ ಕೆಲ್ಲಿ ನಿಂತ್ರ ನಿರ್ಮಾಣದಂತ ಒಂದು ಇದು. ಆ ನಂತರ ಈಗ ಎಲ್ಲ ನಮ್ಮ ಹಿರಿಯರೆಲ್ಲ ಕೂಡಿ ನಮ್ಮ ಮಹಾಲಕ್ಷ್ಮಿ ತಾಯಿ ಒಂದು 500-600 ಕುರಿ ಇದ್ದು ಅವನ ಈಗ 2012ನೇ ಇಸ್ವಿಯಲ್ಲಿ ನಮ್ಮ ಊರಿನ ಎಲ್ಲಾ ಹಿರಿಯರು ಕೂಡ್ಕೊಂಡು ಅವನೊಂದು 13-15 ಲಕ್ಷಕ್ಕೆ ಕುರಿಗಳು ಮಾರಿ ಸುಮಾರು ಒಂದು 5 ಕೋಟಿ ವೆಚ್ಚದಲ್ಲಿ ಈ ಗುಡಿಯನ್ನ ನಿರ್ಮಾಣ ಮಾಡಿದ್ವಿ. ಮೇಲೆ ನಿಮಗೆ ಶಿಖರು ಕಾಣುತ್ತೆ. 5 ಕೋಟಿ ಖರ್ಚು. 5 ಕೋಟಿ ರೂಪಾಯಿ. ಅದನ್ನ ಯಾವ ತರ ಖರ್ಚು ಮಾಡಿದಪ್ಪ ಅಂತಂದ್ರ ನಮ್ಮ ಮಸ್ಗುಪ್ಪಿ ಮಹಾಲಕ್ಷ್ಮಿ ಗುಡಿ ಇದು ಹೆಚ್ಚು ಕಡಿಮೆ ಬೆಳಗಾವಿ ಜಿಲ್ಲೆ ಹಾಗೂ ಮುಡಲಗಿ ತಾಲೂಕಿನಲ್ಲಿ ಅತ್ಯಂತ ಒಂದು ಸುಂದರವಾದ ಅತಿ ಹೆಚ್ಚು ವೆಚ್ಚ ಆದಂತ ಗುಡಿ ಅಂದ್ರ ಮಸ್ಗುಪ್ಪಿ ಮಹಾಲಕ್ಷ್ಮಿ ಗುಡಿ ಅಂತ ಹೇಳ್ಬೋದು. ಇದನ್ನ 2003 ಜೂನ್ 6, 7, 8ನೇ ತಾರೀಕು ಸತತ 3 ದಿನಗಳ ಕಾಲ ಶ್ರೀಶೈಲ ಜಗದ್ಗುರುಗಳು ಹಾಗೂ ಭಗೀರಥ ಜಗದ್ಗುರುಗಳು ಹಾಗೂ ಜಡಿಸಿದ್ದೇಶ್ವರ ಮತ್ತು ಶಿವಲಿಂಗೇಶ್ವರ ಪಂಚಮ ಶಿವಲಿಂಗೇಶ್ವರ ನಿಡಸೋಶಿ ಅಜ್ಜಾರ ಹಾಗೂ ಗೋಕಾಕದ ಶ್ರೀಗಳು ಎಲ್ಲಾ ಒಂದು ಧಾರ್ಮಿಕ ಶ್ರೀಗಳ ಮುಖಾಂತರ ಈ ಗುಡಿಯನ್ನ
ಜೂನ್ 6, 7, 8, 2023ನೇ ತಾರೀಕ ಈ ಗುಡಿಯನ್ನ ಲೋಕಾರ್ಪಣೆ ಮಾಡಿದರು. ಆ ಸಂದರ್ಭದಲ್ಲಿ ಅರಬಾವಿ ಕ್ಷೇತ್ರದ ಶಾಸಕರಾದಂತ ಸನ್ಮಾನ್ಯ ಶ್ರೀ ಬಾಲಚಂದ್ರಣ್ಣ ಜಾರಕಿಹೊಳಿ ಅವರು ನೇತೃತ್ವದಲ್ಲಿ ಹಾಗೂ ಶಿವಾನಂದ ಅಪ್ಪಾಜಿ ಜಡಿಸಿದ್ದೇಶ್ವರ ಮಠ ಸುನದೋಳಿ ಅವರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಈ ಗುಡಿಯನ್ನ ಲೋಕಾರ್ಪಣೆ ಮಾಡಿದ್ದಾರೆ. ಈ ಗುಡಿಗೆ ಸುಮಾರು 5 ಕೋಟಿ ರೂಪಾಯಿ ಖರ್ಚನ್ನ ಮಾಡಿದಾರೋ. ಇದ ಗುಡಿಗೆ ಯಾವ ತರ ಖರ್ಚು ಮಾಡಿದ್ರಪ್ಪ ಅಂತಂದ್ರ, ಈ ನಮ್ಮ ಮಹಾಲಕ್ಷ್ಮಿಗೆ ಪ್ರತಿ ಹಳ್ಳಿ ಒಳಗ ಭಕ್ತಾದಿಗಳು ಬಾಳ ಅದಾರ. ಅಂದ್ರ ಅವ್ರ ಮಣಿದೇವ್ರು. ಈಗ ಉದಾಹರಣೆ ನಲ್ಲಾನಟ್ಟಿ, ಬಸಳಿಗುಂದಿ, ಕಂಕನೋಡಿ, ಜೊಕ್ಕಾನಟ್ಟಿ, ಪಾಲ್ಬಾವಿ, ಹಳ್ಳೂರ, ಹಿಂಗೆಲ್ಲ ಸುಮಾರು ಈ ಕಡೆ ಅಟಗಲ್ಲ, ಬಸರಿಗೆ, ಬಬಲೇಶ್ವರ, ಹಿಂಗೆಲ್ಲ ಬಹಳಷ್ಟು ಜನ ಭಕ್ತಾದಿಗಳು ಇರುವುದರಿಂದ ಒಂದೊಂದು ಮನೆಗೆ 5,000, 10,000 ಅವ್ರವ್ರ ಆರ್ಥಿಕ ಅನುಗುಣವಾಗಿ 25,000, 50,000 ಮತ್ ಕೆಲವೊಂದು ಅತಿ ಸ್ಥಿತಿವಂತರ 1 ಲಕ್ಷ ರೂಪಾಯಿ ಸಹಿತ ನಮ್ಮ ದೇವಸ್ಥಾನಕ್ಕ ಒಂದು ಜೀರ್ಣೋದ್ಧಾರಕ್ಕ ಕೊಟ್ಟದಾರು. ಈ ಗುಡಿ ನಮ್ಮ ಪ್ರತಿ ವರ್ಷ ಈ ಮಹಾಲಕ್ಷ್ಮಿ ದೇವರದ ಒಂದು ದೊಡ್ಡ ಪ್ರಮಾಣ ಜಾತ್ರೆ ಮಾಡ್ತೀವಿ. ಬಸವೇಶ್ವರ ಹಾಗೂ ಮಹಾಲಕ್ಷ್ಮಿ ದೇವರ ಅಂತೇಳಿ ಪ್ರತಿ ವರ್ಷ ಫೆಬ್ರವರಿ ಒಳಗ ಭಾರತ ಹುಣ್ಣಿಮೆ ಅಂದ್ರೆ ಗುಡಿ ಹುಣ್ಣಿಮೆ ಒಳಗ 3 ದಿನ ಸೋಮವಾರ, ಮಂಗಳವಾರ, ಬುಧವಾರ ಜಾತ್ರೆ ಆಕೈತಿ. ಬಸವಣ್ಣ ರಥೋತ್ಸವ ಆಕೈತಿ. ಮಹಾಲಕ್ಷ್ಮಿ ದೇವರ ಒಂದು ಮಹಾದ್ವಾರದಿಂದ ಇಲ್ಲಿವರೆಗೆ ಸೋಮವಾರ ಸಾಯಂಕಾಲ ರಥೋತ್ಸವ ಬರ್ತೈತಿ. ಮಂಗಳವಾರ ಸುತ್ತಮುತ್ತಲಿನ ಗ್ರಾಮದಿಂದ ಎಲ್ಲಾ ದೇವರ ಪಲ್ಲಕ್ಕಿಯನ್ನ ಸ್ವಾಗತ ಮಾಡ್ತೀವಿ. ಅದೇ ರೀತಿ ಬುಧವಾರ ದಿನ ಭಂಡಾರ ಹಾರುವ ಕಾರ್ಯಕ್ರಮ ಅಂತ ಹೇಳಿ ಆ ಬಸವಣ್ಣನ ರಥ ಮಹಾಲಕ್ಷ್ಮಿ ಗುಡಿಯಿಂದ ಆ ದ್ವಾರ ಬಾಗಿಲ ತಕ್ಕ ಹೋಗುವಂತ ಕಾರ್ಯಕ್ರಮದಲ್ಲಿ ಸುಮಾರು ಒಂದು 50,000 ಜನ ಅವತ್ತು ಬುಧವಾರ ದಿನ ನಮ್ಮ ಗ್ರಾಮಕ್ಕೆ ಬಂದಿರ್ತಾರೋ. ಸುಮಾರು ಒಂದು 35,000 ರಿಂದ 40,000 ಇಸ್ತುರೊಳಿ ಅನ್ನ ಪ್ರಸಾದಕ್ಕ ಬಳಕೆ ಆಗ್ತಾವ. ಈ ತರ ಒಂದು ಪ್ರತಿ ವರ್ಷ ಇದೈತಿ. ಮತ್ತೆ ಈಗ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರ, ಈಗ ಮಹಾರಾಷ್ಟ್ರದಿಂದ ಉತ್ತರ ಕರ್ನಾಟಕದ ಶಕ್ತಿ ದೇವತೆ ಆದಂತ ರೇಣುಕಾ ಯಲ್ಲಮ್ಮ ದೇವಸ್ಥಾನಕ್ಕೆ ಏನ ಮಹಾರಾಷ್ಟ್ರ ಭಕ್ತರು ಹೋಗ್ತಾರೋ ಅವರೆಲ್ಲ ಈಗ ಮಂಗಳವಾರ, ಶುಕ್ರವಾರ ಅಲ್ಲಿ ದೇವಸ್ಥಾನ ನೋಡ್ಕೊಂಡ ಈ ನಮ್ಮ ಮಸಗುಪ್ಪಿ ಮಹಾಲಕ್ಷ್ಮಿಗೆ ಬಂದ ಇಲ್ಲಟ್ಟು ವಿಶ್ರಾಂತಿ ತಗೊಂಡ ಏನರ ಪ್ರಸಾದ ಇದ್ರ ಪ್ರಸಾದ ಸ್ವೀಕಾರ ಮಾಡ್ಕೊಂಡ ಹೋಗುವಂತ ಈ ಕಾರ್ಯಕ್ರಮ ಬರುವಂತ 1-2 ವರ್ಷದಿಂದ ಇದು ಕೂಡ ಪ್ರಾರಂಭ ಆಗೈತಿ ಅನ್ನುವಂತ ಮಾತನ್ನ ಹೇಳ್ತೀವಿ. ಈ ಬ್ಲಾಗ್ ಹೆಂಗೈತಿ ಕಮೆಂಟ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಫಾಲೋ ಮಾಡ್ರಿ, ಸಪೋರ್ಟ್ ಮಾಡ್ರಿ. ಹಂಗ ಇಂಥ ವಿಡಿಯೋ ಬೇಕಂತಂದ್ರ ಪ್ಲೀಸ್ ಕಮೆಂಟ್ ಮಾಡ್ರಿ. ಇಷ್ಟೇ ಈ ಬ್ಲಾಗ್ ಇಲ್ಲಿ ಏನ್ ಮಾಡತ್ತನ್ರಿ. ಥ್ಯಾಂಕ್ ಫಾರ್ ವಾಚಿಂಗ್, ಲವ್ ಯು ಆಲ್, ಬೈ ಗೈಸ್.